ನೇಗಿಲಿಗೆ ಶೃಂಗಾರ ಮಾಡಿ ಈ ಬಡವನ ಬದುಕು ಬಂಗಾರವಾಗಬೇಕಾದರೆ ತಾಯಿ ಗಂಗಮ್ಮ ನಿನ್ನ ಒಲುಮೆ ಇರಬೇಕಮ್ಮ, ಒಲುಮೆ ಇರಬೇಕು. ಬಡವ ಬಲ್ಲಿದ ಎನ್ನದೆ ಮೇಲು ಕೀಳು ಎನ್ನದೆ ಈ ರೈತನ ಬಾಳಿಗೆ ಉಸಿರಾಗಿದೆ ಅಮ್ಮ. ಅಂಥದ್ರಲ್ಲಿ ಈಗಿನ ರಾಜಕೀಯ ಪುಡಾರಿಗಳು ನಿನ್ನನ್ನ ರಾಜ್ಯದಿಂದ ರಾಜ್ಯಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಜಿಲ್ಲೆಯಿಂದ ಜಿಲ್ಲೆಗೆ ತಮ್ಮ ಮನ ಬಂದಂತೆ ನಿಮ್ಮನ್ನು ಹರಿದಾಡಿಸುತ್ತಿದ್ದಾರಮ್ಮ. ಈ ಮಾನವ ಜನ್ಮವನ್ನು ಪಾಪನಾಶ ಮಾಡಲು ಬಂದ ತಾಯಿ ನೀನೇ ಪಾವನೆಯಮ್ಮ, ಪಾವನೆ. ಅಬ್ಬಾ, ಮನೆಯಿಂದ ಹೊಲಕ್ಕೆ ಬರಬೇಕಾದ್ರೆ ತುಂಬಾ ಸುಸ್ತಾಯ್ತ್ರಿ. ಸೌಭಾಗ್ಯ, ಎಂತ ಹುಚ್ಚಿಯಮ್ಮ ನೀನು. ತುಂಬಿದ ಗರ್ಭಿಣಿ, ದಾರಿಯಲ್ಲಿ ಏನಾದರೂ ತೊಂದರೆ ಆದರೆ ರೀ, ಈ ನನ್ನ ಪತಿ ದೇವರು ಈ ಭೂಮಿ ತಾಯಿ ಒಡಲಿಗೆ ಬೀಜ ಬಿತ್ತಿ ತುಂಬಾ ಹಸ್ತಿರ್ಬೇಕು ಅಂತ ನಾನೇ ಬುತ್ತಿ ತೆಗೆದುಕೊಂಡು ಬಂದೆ ರೀ. ತಪ್ಪೇನಿಲ್ಲಮ್ಮ, ಆದರೂ ನೀನು ತುಂಬಿದ ಗರ್ಭಿಣಿಯಲ್ಲ, ಅದಕ್ಕೆ ಸ್ವಲ್ಪ ರೀ, ಗರ್ಭಿಣಿಯವರು ಹೆಚ್ಚಾಗಿ ಓಡಾಡಿದರೆ ಹೆಡೆಗೆ ಸರಳವಾಗಿ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕಾಗಿ ಬಂದೆ ರೀ. ರೀ, ಮೊದಲು ನೀವು ಇದನ್ನೆಲ್ಲ ಬಿಟ್ಟು ಊಟ ಮಾಡ್ಬರ್ರಿ, ನಿಮ್ಮಂತ ಗಂಡಸರಿಗೆ ಅರ್ಥವಾಗೋದಿಲ್ಲ. ಸೌಭಾಗ್ಯ, ಪ್ರಕೃತಿಯ ಮಡಿಲಲ್ಲಿ ಈ ಗಿಡ ಗಂಟೆಗಳ ಹಸಿರಿನಲ್ಲಿ ಇಂಪಾಗಿ ಸೂಸಿ ಬರಲಿ ನಿನ್ನ ಸುಮಧುರ ಕಾಣ ಸಿರಿಯನ್ನು. ಪತಿ ದೇವರೇ, ಇಂಥ ರಸಿಕತೆಗೆ ಏನು ಕಮ್ಮಿ ಇಲ್ಲ. ಆಗ್ಲಿ ರೀ, ನಿಮ್ಮ ಆಸೆಯಂತೆ ಆಗ್ಲಿ. ನಿನ್ನಂತ ಶ್ರೀಮತಿ
ಸೌಭಾಗ್ಯ ನೀನು ಬುದ್ಧಿ ಬಿಚ್ಚು, ನಾನು ನೀರು ತಗೊಂಡ್ ಬರ್ತೀನಿ ಹೋಗಿ. ಆಗಿರಿ ಬೇಗನೆ ಬಂದ್ಬಿಡ್ರಿ ರೀ. ಬರೋ ಹೊತ್ನ್ಯಾಗ ಮೂಲಂಗಿ ಹಾಕರ್ಕಿ ತರೋದನ್ನು ಮರಿಬೇಡ್ರಿ. ಅಪ್ಪ ತಂದೆ, ದೇವರಂತಿರುವ ಗಂಡ, ಮಗನಂತಿರುವ ಮೈದುನ, ಇವರಿಬ್ಬರ ಖುಷಿಯಲ್ಲಿ ನನ್ನ ತವರು ಮನೆಯನ್ನೇ ಮರ್ತ್ಬಿಟ್ಟೆ ನಾನು. ಈ ರೈತರಿಗೆ ಇನ್ನಷ್ಟು ಹಚ್ಚ ಹಸಿರು ಕೊಟ್ಟು ಈ ರೈತರ ಮನೆಯ ಉದ್ಧಾರ ಮಾಡು ತಂದೆ, ಉದ್ಧಾರ ಮಾಡು. ಹಾರುವ ಹಕ್ಕಿಯನ್ನು ಏರುವ ಏಣಿಯನ್ನು, ಹರಿಯ ನದಿಯನ್ನು ಹಚ್ಚುವ ಬೆಂಕಿಯನ್ನು ತಿರುಮರು ಮಾಡಬಹುದು. ಆದರೆ ಆ ಕಾರಣಕ್ಕಿಳಿದ ಈ ಮಿನಿಸ್ಟರ್ ರುದ್ರಯ್ಯ ಯಾರ ಏನೇ ಮಾಡಲು ಸಾಧ್ಯವಿಲ್ಲ. ಇಂದು ನಿನ್ನ ರಕ್ತದ ಉಸಿರನ್ನೇ ಬರ್ಬರವಾಗಿ ಸುಟ್ಟ ಭಸ್ಮ ಮಾಡುತ್ತಾನ ಈ ರುದ್ರಯ್ಯ. ಏ ರುದ್ರಯ್ಯ, ನೀನೇಕೆ ಬಂದೋ ಇಲ್ಲಿಗೆ? ಗುಡಿ ಇರುವುದು ದೇವರಿಗೆ, ಮನಸ್ಸು ಇರುವುದು ಬದುಕಿಗೆ. ನಾವು ಬಂದಿರುವುದು ನಿನ್ನ ಹೆರಿಗೆ ಮುಚ್ಚಕ್ಕಿಂತ ಮಾಡಲು ನಾಚಿಕೆ ಇಲ್ಲದ ರಣ ಹೇಳಿ. ಏ ಕಾಮುಕ, ನಿನಗೆ ಯಾರು ಅಕ್ಕ ತಂಗಿ ತಾಯಿ ತಂದಂದ್ರೆ ಇಲ್ಲೇನೋ ಪಾಪಿ? ಈ ಗರ್ಭಿಣಿ ಮೇಲೆ ಕಾಮದ ದೃಷ್ಟಿ ಬೀರ್ತಾ ಇದೆಯಲ್ಲ, ಇದು ಮಹಾಪಾಪ ನಮ್ಮ ಸಂಸ್ಕೃತಿಯಲ್ಲಿ. ಅಂತರದಲ್ಲಿ ನೀನು ಲೇ ಸಕ್ಕಿನ ಸೋಗಲಾಡಿ ಹೇಳಿ. ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಸೇರಿದ ಪ್ರತೀಕಾರ ಆ ನಿನ್ನ ಗರ್ಭದಲ್ಲಿ ಅಷ್ಟೇ ಅಲ್ಲ, ಇಡೀ ನಿಮ್ಮ ವಂಶದಲ್ಲಿ ಯಾವನರ ಪಿಳಿಯೋ ಈ ಭೂಲೋಕಕ್ಕೆ ಬರಲು ನಾನು ಬಿಡುವುದಿಲ್ಲ. ಏ ಗರುಡರಾಜ್, ಇವಳ ಶೀಲ ಸಮಾಧಿ ಮಾಡ್ತೀವೋ ಅಥವಾ ದೇಹ ಸಮಾಧಿ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಇವಳ ಗರ್ಭದ ಪಾಪದ ಪಿಂಡ ಯಮಲೋಕಕ್ಕೆ ಪಾರ್ಸಲಾಗಲೇಬೇಕು ಅಷ್ಟೇ. ರುದ್ರಯ್ಯ, ಈ ಭಾರತ ನಾರಿಗೆ ಈ ಶೀಲವೇ ಸಂಪತ್ತು, ಈ ಶೀಲವೇ ಸೌಭಾಗ್ಯ. ಇದನ್ನೆಲ್ಲ ತಿಳಿದು ಮಾಡುವಂತನ ಭಾವದಿದ್ದರೆ ನೀನೇನದ ರಾಕ್ಷಸು ಆದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೋಡು, ನನ್ನ ಹಾಗೆ ನಿನ್ನ ತಾಯಿ ಕೂಡ ನಿನ್ನನ್ನು 9 ತಿಂಗಳ ಹೆದ್ದು ಹೊತ್ತು ಸಲುವಿದ್ದಾಳೆ. ಅದನ್ನು ಮರಿಬೇಡವೋ ತಾಯಿ ಗಂಡ.
ಕನಸಿಗೆ ಪಂಡರಂಡಿ ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೇ ಹೆಚ್ಚು ಮುಖ್ಯ ಅನ್ನುತ್ತಾರೆ ಎಂದು ಆ ಮಾನವೀಯ ಶೀಲವನ್ನೇ ಸುಟ್ಟು ಹಾಕುವೆ. ಆಮೇಲೆ ಸಾಯುವೆಯೋ ಬದುಕುವೆಯೋ ಅದು ನಿನ್ನ ಪ್ರಾರಬ್ಧ ಕರ್ಮ. ಅಯ್ಯೋ ಕಾಪಾಡಿ ಕಾಪಾಡಿ ಅಣ್ಣ, ಕ್ರಾಂತಿ ಅಣ್ಣ. ನನ್ನ ತಂಗಿಯ ಕೈಯನ್ನು ಬಿಟ್ಟು ಬಿಡು. ಬಾರಪ್ಪ ಬಾಜಿರಾವ. ಅಲ್ಲ ಅಲ್ಲ ಭೀಮರಾಯಿ, ತುಂಬಿದ ಸಭೆಯಲ್ಲಿ ದ್ರೌಪದಿ ಮಾನ ಕಾಪಾಡಲು ಬಂದಿಯಾ? ಇದು ದ್ವಾಪರ ಯುಗ, ಇದು ಕಲಿಯುಗ. ದರ್ಬಾರ ಸೊಟ್ಟು ಹಾಕು ನಿನ್ನ ಶ್ರೀಮಂತಿಕೆ, ಅರಗತ್ತಿದ ಶ್ರೀಮಂತಿಕೆಯನ್ನು. ಒಬ್ಬಳು ಹೆಂಗಸು ಸಿಕ್ಕಳೆಂದು ಬಸರು ಹೆಂಗಸು ಒಬ್ಬಳು ಸಿಕ್ಕಳೆಂದು ಅಟ್ಟ ಹಾಸದಿಂದ ಮೆರೆಯುತ್ತಿದ್ದೀರಲ್ಲ. ನಿಮ್ಮನ್ನು ಒಬ್ಬೊಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡುತ್ತಾರೆ ಕತ್ತೆ ಕಿರುವ? ಈ ಶಿಕ್ಷೆ ಅಂದು ನನ್ನ ಅರಮನೆಯಲ್ಲಿ ನಡೆಯಬೇಕಿತ್ತು, ಆದರೆ ಇಂದು ಕೈಗೂಡಿ ಬಂದಿದೆ. ಹೊರಲೇ ದಂಡವನ್ನು. ಒಂದೇ ಏಟಿಗೆ ಎರಡು ಹಕ್ಕಿಗಳು ನಮ್ಮ ಬಲೆಯಲ್ಲಿ ಬಿದ್ದಂತಾಯ್ತು. ಮತ್ತೇಕೆ ತಡ? ಆ ಬೆಟ್ಟ ಬರೋದ್ರೊಳಗಾಗಿ ನಾವು ಬಂದ ಕೆಲಸ ಮುಗಿಬೇಕು. ಬರಲೇ ಬುಮ್ಳಿ, ನಿನ್ನ ಅಣ್ಣ ಪೈಲ್ವಾನ್ ಭೀಮರಾಯಿಗ ಕೈಲಾಗದ ಸಣ್ಣನಾಗಿ ನಮ್ಮ ಬಂಧನ ಸಿಲುಕಿದ್ದಾನೆ. ಅವನ ಕಣ್ಣು ಎದುರಿಗೆ ನಿನ್ನ ದೇಹದ ಸುಖ ಹೇಗೆ ಅನುಭವಿಸುತ್ತೇನೆಂದು ತೋರಿಸುತ್ತೇನೆ. ಬೇಡಿ, ನಮ್ಮಣ್ಣನನ್ನು ಹೊಡಿಬೇಡಿ. ನಿಮ್ಗೆ ಕೈ ಮುಗಿದು ಬೇಡಿಕೊಳ್ತೀನಿ, ನಮ್ಮಣ್ಣನನ್ನು ಬಿಟ್ಟು ಬಿಡಿ. ಬೇಡ ಗೌರಾಜ್, ನನ್ನ ತಂಗಿಗೆ ಏನಾದರೂ ಮಾಡಿದರೆ ನಿಮ್ಮನ್ನು ಒಬ್ಬೊಬ್ಬರನ್ನೇ ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡಲೇ ಕತ್ತೆ ಕಿಲುವ? ಆ ಶಿಕ್ಷೆ ಅಂದು ನನ್ನ ಅರಮನೆಯಲ್ಲಿ ನಡೆಯಬೇಕಿತ್ತು, ಆದರೆ ಇಂದು ಕೈಗೂಡಿ ಬಂದಿದೆ. ಥಾರಿ ದಂಡವನ್ನು. ಗೌರಾಜ್, ನನ್ನನ್ನು ಹೊಡಿರಿ, ಬಡಿರಿ, ಕಡಿರಿ, ನನಗೆ ಏನು ಬೇಕಾದ ಶಿಕ್ಷೆ ಕೊಡಿರಿ. ಆ ನನ್ನ ತಂಗಿ ನನ್ನ ಬಿಟ್ಟು ಬಿಡಿರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನಪ್ಪ. ಏ ಗೌಡ, ನಿನಗೆ ಬೇಕಾಗಿದ್ದು ನನ್ನ ಶೀಲ ತಾನೆ. ಬರು, ನನ್ನ ಶೀಲವನ್ನು ಸವಿ
ಆದ್ರೆ ನನಗೆ ಏನು ಮಾಡಬೇಡ, ನನ್ನನ್ನು ಬಿಟ್ಟು ಬಿಡು. ತುಂಬಿದ ಗರ್ಭಿಣಿ ಪರಿಪರಿಯಾಗಿ ನಿಮಗೆ ಕೈ ಮುಗಿದು ಕಾಲು ಹಿಡಿದರ ಕಣ್ಣೆ ಇಲ್ಲದ ಕಟಕರು ನೀವು. ಒಂದೊಂದು ದಿನ ನಿಮ್ಗೆ ಅಂತ್ಯ ಆಗೇ ಆಗುತ್ತವೋ. ಆ ಅಂತ್ಯದಲ್ಲಿ ನೀರು ನೀರು ಅಂತ ಸಾಯೋದು ನಾನು ಖಂಡಿತವಾಗ್ಲೂ ನೋಡ್ತೇನೆ. ಇದು ಈ ಗರತಿಯ ಶಾಪ. ಏ ಬಜಾರ್ ಹೇಳಿ, ನಿಮ್ಮಂತ ಸೀತೆಯರ ಬಲೆಯನ್ನು ಹೊಡೆದು ಹತ್ತಲೆ ಮಾಡಿ ಕಾಡಿಗೆ ಎಸೆದಾಗಲೇ ನಮ್ಮಂತ ಕಾಮಕರ ಕೆಚ್ಚಾರದು. ಶಾಪ ಪಾಪ ನಮಗೆ ಲೆಕ್ಕಕ್ಕೆ ಇಲ್ಲ. ಇಂಥ ಶಾಪವನ್ನು ಶಾಪಿನಲ್ಲಿ ಹಾಕಿ ಆ ರಾಜಕೀಯವ್ರು ನಾವು ಬಾರಲೇ. ತಿಂದ್ರೆ ಸೇಬು ಹಣ್ಣ ತಿನ್ಬೇಕ, ಉಂಡರೆ ಸೌಭಾಗ್ಯಗಳಂತ ಹೆಣ್ಣಿನ ಮೈಸುಕನ ಉಣ್ಬೇಕ. ಆಹಾ ರುದ್ರಯ್ಯನವ್ರೆ, ತುಂಬಿ ನೀನು ತೊಟ್ಟ ಹಠ ಇನ್ನು ಒಂದು ಬಾಕಿ ಇದೆ. ರುದ್ರಯ್ಯನವ್ರೆ, ಏನವಳ ತುಂಬಿ ನಿಂತ ದೇಹ, ಅವಳ ಜೋಡಿ ಸರಸ ಸಲಾಪ ಮಾಡ್ತಿದ್ದಾರೆ. ನನ್ನ ಮೈ ರೋಮಾಂಚನವಾಯಿತು. ಅಷ್ಟು ಅದ್ಭುತವಾಗಿದೆ ಅವಳ ದೇಹದ ಸೌಂದರ್ಯ. ಇದು ದಟ್ಟ ಅರಣ್ಯ. ಇಲ್ಲಿ ನಾನೇ ಹಿರಣ್ಯ. ಎಷ್ಟು ಸುಂದರವಾಗಿದೆ ಈ ಕನ್ಯ. ಅವಳನ್ನು ಅನುಭವಿಸಿದ ನಾನೇ ಧನ್ಯ. ಅಂತೂ ನೀ ದೊಡ್ಡ ಹಠ ಹಿಡಿರ್ತಲ್ಲ, ಇನ್ನು ಒಂದು ಬಾಕಿ ಇದೆ. ಲೇ ಪ್ರಚಂಡ, ಕಚ್ಚಲೇ ಕೈಗಳನ್ನು. ಎಲ್ಲವೇ ಕರುಣೆ ಇಲ್ಲದ ಕಟುಕ ನಾಯಕರೇ, ಬಡವರ ಬಾಳು ಬೆಳಗಲಿ ಎಂದು ಬಂದಿರುವ ಬೆಂಕಿಡಲು ಹುಟ್ಟಿದಿರಲ್ಲ, ನಿಮ್ಮನ್ನ ಒಬ್ಬೊಬ್ಬರನ್ನ ಸುಮ್ಮನೆ ಬಿಡುವುದಿಲ್ಲ.